ಅಲ್ಲ ಕಡೆ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಏನಮ್ಮ ಸಮಾಚಾರ ಗಿರಿಜಾ? ಸರ್ಟಿಫಿಕೇಟ್ ತಗೊಂಡು ಹೋಗೋಣ ಅಂತ ಬಂದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ಯಮ್ಮ? ಹಳ್ಳಿಲಿ ನಮ್ ತಾತಂದು ಬೇಕಾದಷ್ಟು ಜಮೀನಿದೆ, ಅಲ್ಲೇ ಹೋಗಿರೋಣ ಅಂತ. ನಿಮ್ ತಂದೆ ತಾಯಿ ಇದಕ್ಕೆ ಒಪ್ತಾರಾ? ನಾನು ಕೃಷಿ ವಿಜ್ಞಾನ ಓದಿದ್ದೆ, ಹಳ್ಳಿಲಿದ್ದು ವ್ಯವಸಾಯ ಮಾಡ್ಬೇಕು ಅಂತಾನೆ. ಬಹಳ ಸಂತೋಷ ಅಮ್ಮ. ನಿಮ್ಮಂತ ಸ್ಟೂಡೆಂಟ್ಸ್ ಇರೋದ್ರಿಂದಲೇ ನಮ್ ಕಾಲೇಜ್ಗೂ ಒಳ್ಳೆ ಹೆಸರು ಬರುತ್ತೆ. ಪಾಠ ಹೇಳ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೋಗೋಣ. ಏನ್ ಕೂತಿದ್ದೀರಾ? ನಿಮ್ ಮುದ್ದು ಮಗಳು ಹೇಳೋದನ್ನ ಕೇಳಿದ್ರಾ? ಮುದ್ ಮಗಳು ಹೇಳಿದ್ದನ್ನು ಕೇಳ್ತಿದ್ದೀನಿ, ಮುದ್ದು ಹೆಂಡತಿ ಹರ್ಚ್ಕೊಳ್ತಿರೋದನ್ನು ಕೇಳ್ತಿದ್ದೀನಿ. ಕೇಳ್ಕೊಂಡು ಸುಮ್ನೆ ಇದ್ದೀರಾ? ನಾನೇನೇ ಮಾಡ್ಲಿ? ಇವಳು ಬೈದು ಬುದ್ಧಿ ಹೇಳಿ. ಬೈದ್ ಬುದ್ಧಿ ಹೇಳಿದ್ರೆ ಕೇಳೋ ವಯಸ್ಸ ಇದು? ತಲೆ ನೆತ್ತಿರೋ ನೀರೇ ಲಿಪ್ಸ್ಟಿಕ್ ಹಾಕೊಂಡ್ ಮೆರಿಬೇಡ ಅಂತ ಬೈದೆ, ಕೇಳಿದ್ಯಾ? ಓಹೋ, ಮಗಳ ಬುದ್ಧಿ ಹೇಳಿ ಅಂದ್ರೆ ನನಗೆ ನೀತಿ ಹೇಳ್ತೀರಾ? ನನ್ನ ಮಗಳೇನ್ ದಡ್ಡಿ ಅಲ್ವೇ? ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ತಿಳ್ಕೊಳ್ಳೋ ಜಾಣ್ತನ ಅವಳಿಗಿದೆ. ಏನ್ರಿ ಜಾಣ್ತನ ಇರೋದು? ಇವಳು ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ತಾಳಂತೆ. ಇವಳು ತಾತ ಬೇಗ ಬಾ, ನೀನೇ ನನಗ್ ದಿಕ್ಕಾಗಿರು ಅಂತ ಕಾಗ್ದ ಬರ್ದಿದ್ದಾರೆ. ಪಾಪ, ಅವ್ರಿಗೆ ಗಂಡ್ಮಕ್ಳಿಲ್ಲ, ಇರೋಳ್ ನೀನೊಬ್ಳೆ ಹೆಣ್ಮಗಳು. ನೀನಂತೂ ಆ ಕಡೆ ತಿರುಗು ನೋಡಲ್ಲ. ಅವ್ರು ಹಾಗೆ ಬರೀದೆ ಇನ್ನೇನೆ ಬರೀತಾರೆ? ವಿವೇಕ ಹೇಳಿ ಅಂದ್ರೆ ತೂಕುಡ್ಸೋರ್ಗೆ ಹಾಕಿ ಹಾಕ್ತೀರಾ? ಯಾರು ಏನೇ ಹೇಳಿ, ನಾನು ಹಳ್ಳಿಗೆ ಹೋಗೇ ಹೋಗ್ತೀನಿ. ತೊಲಗೆ ಇವತ್ತೇ ತೊಳಗು, ಹಳ್ಳಿಗೆ ಹೋಗಿ ತಿಪ್ಪೆ ಸಾರ್ಸು. ಅಲ್ಲೇ ಯಾವನಾರು ಹಳ್ಳಿ ಗುಗ್ಗು ಇದ್ರೆ ಕಟ್ಕೋ. ಹಾಗೆ ಅಂತ ಹಣೆಲ್ ಬರ್ದಿದ್ರೆ ಯಾರ ಕೈಲಿ ತಪ್ಸೋಕಾಗತ್ತೆ? ನಿನ್ನನ್ನ ಕಟ್ಕೊಳ್ಳಿಲ್ವೇ? ಡ್ಯಾಡಿ, ನಾನು ಹಳ್ಳಿಗೆ ಹೋಗೋದು ನಿಮ್ಗೆ ಒಪ್ಗೆ ತಾನೆ? ನಿನ್ ತಾತನ ಹತ್ರ ನೀನ್ ಸುಖವಾಗಿರೋದಾದ್ರೆ ನಂದೇನ್ ಅಡ್ಡಿ ಇಲ್ಲಮ್ಮ. ನೀನ್ ಸುಖವಾಗಿರೋದೇ ನನಗೆ ಮುಖ್ಯ. ಥ್ಯಾಂಕ್ ಯು ಡ್ಯಾಡಿ. ಕೆಂಚ, ಏನೇನೋರ ತಮಾಷೆ ನೋಡೋಣ ಅಂತ ಬಂದ್ಬಿಟ್ರ? ಯಾಕೆ ಗಾಡಿ ಏನಾಯ್ತು? ನೀರ ಬಂದ್ ನೋಡಿ ಕೆಂಚಂಗೆ ಏನಾಗೈತೆ ಅಂತ. ಯಾಕೆ ಯಾಕೆ ಮೈಯೆಲ್ಲ ಬಾಸುಂಡೆ? ನೋಡಿದ್ರ ಏನೋರ, ನೀವು ಮಾಡಿರೋದು ಏಟ್ ಚಂದ ಆಗದೆ ಅಂತ. ಯಾರು ಹೊಡೆದವ್ರು? ಕಿರಿಯಪ್ಪ ಕೊಡ್ರು ಏನೋರ. ಊರು ಹೊಲ್ಗೇರಿ ಎಲ್ಲ ಒಂದ್ ಮಾಡ್ತೀರೇನೋ ಬೋಳೆ ಮಕ್ಕಳ್ರ ಅಂತ ಕಟ್ಗೆ ತಗೊಂಡು ಪಡ್ಬಿಟ್ರು ಏನಾರ. ಗೌಡ್ರೆ, ಏನು ಕೆಂಚನ ಹೊಡೆದ್ರಂತಲ್ಲ ನೀವು? ಹೌದು. ಏನೀಗ? ಏನಿ ಹಳ್ಳಿಗೆ ನೀವು ಪಾಳ್ಯಗಾರ ಅಂತ ತಿಳ್ಕೊಂಡಿದ್ದೀರಾ? ಹೌದಯ್ಯ, ಪಾಳ್ಯಗಾರನೇ. ಆ ಹುಡುಗನ ಮೈ ಚರ್ಮ ಸುಲಿಯೋ ಹಾಗೆ ಹಿಡ್ಕೊಂಡು ಹೊಡೆದಿದ್ದೀರಲ್ಲ ನೀವು. ಚರ್ಮಾನು ಸುಲಿತೀನಿ, ಮಿತಿ ಮೀರಿದ್ರೆ ಪ್ರಾಣಾನು ತೆಗೆದು ಬಿಡ್ತೀರಿ. ಏನ್ ಕುರಿ ಅಂತ ತಿಳ್ಕೊಂಡ್ರ, ಇಲ್ಲ ಕೋಳಿ ಮರಿ ಅಂತ ತಿಳ್ಕೊಂಡ್ರ ಪ್ರಾಣ ತೆಗೆಯೋದಿಕ್ಕೆ? ನೀನ್ ಯಾವನೇ ಅದನ್ನೆಲ್ಲ ಕೇಳಕ್ಕೆ? ನಾವು ಇವರು ದೊಡ್ಡವರು. ಜಾತಿ ನೀತಿ ಕಟ್ಟು ಕಟ್ಲೆ ಅಂತ ಇನ್ನು ಉಳಿಸ್ಕೊಂಡಿದೀವಿ. ರೇ ಗೌಡ್ರೆ, ಡಿ.ವಿ. ಗುಂಡಪ್ಪನವರು ಅಂತ ಬಹಳ ದೊಡ್ಡ ವ್ಯಕ್ತಿ ಏನ್ ಹೇಳಿದ್ದಾರೆ ಗೊತ್ತಾ? ಏನ್ ಹೇಳೋರೆ? ಜಾತಿ ಬರೀ ಹುಟ್ಟಿಂದೆ ಬರುವುದಿಲ್ಲ, ಮೇಲಾದ ನಡತೆಯಂ ಮೇಲಹುದು ಜಾತಿಯು, ಕೀಳಾದ ನಡತೆಯಂ ಕೀಳಹುದು ಜಾತಿಯು. ಅದೆಲ್ಲ ಪುಸ್ತಕದ ಬದನೆಕಾಯಿ. ನಾ ಕತ್ತನ ಕಲ್ತಾಕ್ಷಣಕ್ಕೆ ಮಾದಿಗ್ನು ಒಂದೇ ಮಾಧವ್ ರಾಯನು ಒಂದೇ ಆಯ್ತಾರ? ಯಾಕಾಗೋದಿಲ್ಲ? ಅವ್ರ ಮೈಯಲ್ಲಿ ಹರಿಯೋದು ರಕ್ತಾನೆ, ನಮ್ಮ ಮೈಯಲ್ಲಿ ಹರಿಯೋದು ರಕ್ತಾನೆ. ಜಾಸ್ತಿ ಒದ್ದ ಅಂದ್ರೆ ಅವರು ಅಮ್ಮ ಅಂತ ಕೂಗ್ಕೋತಾರೆ, ನೀವು ಅಮ್ಮ ಅಂತ ಅರ್ಚ್ಕೋತೀರಿ ಅಷ್ಟೇ. ಏನು ನಾಲ್ಗೆ ಉದ್ದ ಹರಿ ಬಿಡ್ತಾ ಇದ್ಯಾ? ಹಳ್ಳಿಗೆ ಹಿರಿಯ ನಾನು, ನನ್ನ ಮುಂದೆ ನಿಂತ್ಕೊಂಡು ತಲೆ ಎಲ್ಲ ಮಾತಾಡ್ತೀಯ? ಕತ್ತೆ ಕಿರಿಚಿದ್ರೇನೆ ಕತ್ತೆ ಅಂತ ಗೊತ್ತಾಗುತ್ತಾ? ಅದ್ರ ಆಕಾರ ನೋಡಿದ್ರೆ ಗೊತ್ತಾಗೋದಿಲ್ವಾ? ಗೌಡ್ರೆ, ನೀವು ದೊಡ್ಡವರೇ, ಹಿರಿಯರೇ, ವಯಸ್ಸಾದವರೇ, ಆದ್ರೆ ಏನ್ ಪ್ರಯೋಜನ? ಮನಸ್ಸು ದೊಡ್ಡದಾಗಿಲ್ವೇ? ಮೇಲ್ ಜಾತಿ ಕೀಳ್ ಜಾತಿ ಅನ್ನೋ ಹೆಡ್ತನ ಹೋಗಿಲ್ವೇ ನಿಮಗೆ? ಯಾರೇ ಅಡ್ಡ ಅಂತಿರೋದು? ನಿಂಗೆಲ್ಲ ಗ್ರಹಚಾರ. ಗ್ರಹಚಾರ ನನಗಲ್ಲ, ನಿಮಗೆ. ಗೌಡ್ರೆ, ಕಾಲ ಬದಲಾಯಿಸಿದೆ. ಇವತ್ತೇನೋ ನೀವು ಆ ಹುಡುಗನ ಹಿಡ್ಕೊಂಡು ಹೊಡೆದು ಬಿಟ್ರೆ ಹುಡುಗ ಚಿಕ್ಕವನು. ಯಾವಾಗಾರು ಎತ್ತಾಗದೆ ಅಂತ ಹಾಗೆ ಒಂದು 16 ವರ್ಷ ಕಳೆದು ಅದೇ ಹುಡುಗ ದೊಡ್ಡವನಾಗಿ ನೀವು ಮಾಡಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದು ತಿರುಗಿಸಿ ನಿಮಗೆ ಒಂದ್ 4 ಬಿಟ್ಟ ಅವಾಗ ಏನ್ ಮಾಡ್ತೀರಿ? ಬಿಟ್ಟು ಬಿಡ್ತಾನೆ. ಈಗ ಸೌದೆ ತಗೊಂಡ್ ಬರ್ತಿದ್ದೀನಿ, ಆಗ ಮಚ್ಚು ಮಚ್ ತಗೊಂಡು ಕೊಚ್ ಬಿಡ್ತೀನಿ. ಎಳ್ಳೀರ್ನ ನನಗ್ ಗೊತ್ತು ನೀವು ಕೊಚ್ತೀರಿ ಅಂತ.
ಹುಷಾರಾಗಿರಿ ಹುಷಾರಾಗಿರಿ. ಕಂಡಿದ್ದೀನಿ ಕಣ್ ಹೋಗಯ್ಯ. ಉಸಾರಂತೆ ಉಸಾರು. ನಾನು ಮುಂದೆ ಚೆನ್ನ ಹಾಕೊಂಡ್ ತಿರುಗ್ತಿದ್ ಮಗ ನಿಂಗೆ ಇಷ್ಟೊಂದು ಪಗರ್ ಬಂತ? ಅಷ್ಟಿಲ್ದೆ ಯಾರವ್ರ ಹಿರಿಯರ್ಗಾದೇನ? 6 ಹೆಚ್ಚಿದ ಹಳ್ಳಿ ಆಡು, 7 ಹೆಚ್ಚಿದ ಕೆರೆ ಆಡು ಅಂತ ಬಂದ್ಬಿಟ್ಟ ನನಗ್ ಬುದ್ಧಿ ಹೇಳಕ್ಕೆ. ಸರಿಯಾಗಿ ನಿಂತ್ಕೊಳ್ಳೋ. ಯಾವನ ಕಿರಿಗೌಡ? ನಾನೇ ಅಲ್ಲ, ನಮ್ಮಪ್ಪ ನನ್ ಮಗ ಅಲ್ಲ, ನಾನು ಅವನ್ ಮಗ. ಕರಿಯೋ ನಿಮ್ಮಪ್ಪನ್ನ. ಯಪ್ಪ ಯಪ್ಪ ಯಪ್ಪ. ಯಾಕ್ ಲಾಭ ಬರ್ಕತ್ತಿದ್ದಿ? ಏನ್ ಲಾಭ ಬಂದೈತೆ ನೀ? ಇವನೇ ನಮ್ಮಪ್ಪ. ಹೌದೇನ್ರಿ? ಹೌದ್ರಾ? ನೀವೇನ್ರಿ ಕಿರಿಗೌಡ್ರು? ಹೌದ್ರಾ? ಸ್ವಂತ ಮನೆನಾ ಇದು? ಹೌದ್ರಾ? ಈ ಹಳ್ಳಿಯಲ್ಲಿ ನಿಮಗೆ ಎಷ್ಟು ಎಕರೆ ಜಮೀನಿದೆ? ಒಂದ್ 70 ಎಕರೆ ಐತ್ರ. 70? ಊರಿಗೆ ನೀವೇನಾ ದೊಡ್ಡವರು? ಹೌದ್ರಾ? ಅಲ್ಲ, ನಮ್ಮಣ್ಣ ಅವನೇ. ನೀವು? ಅವನ್ ತಮ್ಮ ನಾನು. ಕಾನ್ಸ್ಟೇಬಲ್, ಎಸ್ ಸರ್, ನೋಟ್ ಮಾಡಿ. ಬುದ್ಧಿ, ಯಾಕಿದೆಲ್ಲ ಬರ್ಕತ್ತಿದ್ದೀರಿ? ಪೇಪರ್ನಲ್ಲಿ ಹಾಕೋಕೆ. ಹೌದ್ರಾ? ನಾಳೆ ನಿಮ್ ಕೈ ಕೋಳ ಹಾಕಿ ಜೈಲಿಗೆ ತಪ್ಪಿದ ಮೇಲೆ ಇದನ್ನೆಲ್ಲ ನ್ಯೂಸ್ ಪೇಪರ್ ನಲ್ಲಿ ಹಾಕ್ಬೇಕಲ್ಲ. ಯಾಕೆ ಸ್ವಾಮಿ, ನಾನೇನ್ ತಪ್ಪು ಮಾಡ್ದೆ ಬುದ್ಧಿ? ನಾವಿರೋದು ಯಾವ ದೇಶ? ಚೇತ್ನಹಳ್ಳಿ. ದೇಶ ಯಾವ್ದ್ರಿ? ಇಂಡಿಯಾ. ಭಾರತಾನೇ ಮಹಾತ್ಮ ಗಾಂಧಿಯವರು ಹುಟ್ಟಿದ ದೇಶ. ಹೌದ್ರಾ? ಇಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಹರಿಜನರ ಹುಡುಗರಿಗೆ ಹೊಡೆದಿದ್ದೀರಾ? ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರ ಸೂರ್ಯನಾರಾಯಣ ರಾವ್. ಬನ್ನಿ. ಇದೇ ನಿಷ್ಠುರ ಸವಾರಿ. ಈ ಗೌಡ ಹೊಲೆಯರ್ ಹುಡುಗನ ಹೊಡೆದ ಅಂತ ಕಂಪ್ಲೇಂಟ್ ಬಂದಿದೆ. ಇವರು ನಮ್ ಕಿರಿಗೌಡ್ರು. ಅವರಂತ ಕೆಲಸ ಮಾಡೋರಲ್ವಲ್ಲ. ಕೇಳಿದ್ರ ಬುದ್ಧಿ, ಕೇಳಿದ್ರ? ನಮ್ ಸೂರಪ್ಪನವ್ರನ್ನೇ ಕೇಳಿ, ನಾನು ಎಂತವನು ಅಂತ ಅವರೇ ಹೇಳ್ತಾರೆ. ಹೌದು ಇನ್ಸ್ಪೆಕ್ಟರ್, ನಮ್ಮ ಕಿರಿಗೌಡ್ರು ಈ ಊರಿಗೆ ದೇವರಿದ್ದ ಹಾಗೆ. ನನಗೆ ಗೊತ್ತಿದೆ ಸೂರ್ಯನಾರಾಯಣ ರಾವ್, ನೀವೆಂಥವ್ರು ಅಂತ. ನಿಮ್ಮೂರಿನ ಜನ ನೀವು ಬಿಟ್ಕೊಡ್ತೀರಾ? ಸತ್ವಾಗ್ಲೂ ನಾನು ಒಳ್ಳೆಯವನೇ ಸಾಹೇಬ್ರೆ. ಏನ್ರಿ ಒಳ್ಳೆಯವರು? ಹರಿದ ಹುಡುಗನ ಹೊಡೆದು ಸರ್ಕಾರ ಕಣ್ಮುಚ್ಕೊಂಡಿದೆ ಅನ್ಕೊಂಡ್ರ? ನಮ್ಮಪ್ಪ ಇನ್ನೇನ್ ಮಾಡ್ತೀರಾ? ಹೇಳ್ಕೊಂಡು ಹೋಗಿ ಲಾಕಪ್ ನಲ್ಲಿ ಹಾಕಿ. ಆ ಹುಡುಗಂಗ ಬಾಸುಂಡೆ ಬರ್ಸಿದ ಹಾಗೆ ಈ ಗೌಡಂಗೂ ಮೈ ಬಿಸಿ ಮಾಡಿ ಒಂದು 5 ವರ್ಷ ಕತ್ತಲ್ಕೊಂಡು ಹಾಕ್ತಿವಿ. ಸಾಹೇಬ್ರೆ, ನಾನ್ ತುಂಬಾ ಗೌರವಂತ ಹಳ್ಳಿ ಹಿರಿಯ. ಈ ವಯಸ್ಸಾಗ ನನ್ ಮಾನ ಕಳಿಬೇಡಿ. ಹೌದು ಇನ್ಸ್ಪೆಕ್ಟ್ರೆ, ಪಾಪ ಅವ್ರು ತಿಳಿದೆ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಿದ್ದಾರೆ. ಹೌದೌದು, ತಿಳಿದೆ ಮಾಡಿದ್ರು ತಪ್ಪೆ. ಸೂರಪ್ಪ, ನೀವ್ ಅರವಸಿ ಹೇಳಿ ಸೂರಪ್ಪ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ನನ್ ಮಾತು ಕೇಳಿ. ಈಗ ನೀವು ಗೌಡ್ರನ್ನ ಅರೆಸ್ಟ್ ಮಾಡಿದ್ರೆ ಆ ಕೆಂಚಿನ ಬಾಸುಂಡೆ ವಾಸಿ ಆಗುತ್ತಾ? ನೀವು ಹೂ ಅನ್ನಿ, ಅವ್ರ ತಪ್ಪಿಗೆ ಸರಿಯಾದ ದಂಡ ಕಟ್ತಾರೆ. ಹೌದು ಸಾಹೇಬ್ರೆ, ಎಷ್ಟು ಬೇಕಾದ್ರೂ ಕೊಡ್ತೀನಿ. ಗೌಡ್ರೆ, ಸ್ವಲ್ಪ ಬನ್ನಿ. ಎಷ್ಟು ಬೇಕಾದ್ರೂ ಕಟ್ತೀನಿ ಅಂತ ಹೇಳ್ತೀರಲ್ಲ, ಅವ್ರು ಕೇಳಿದಷ್ಟು ನೀವು ಕೊಡ್ತೀರಾ? ಏನು ಹೂ ಅಂತ ಒಳ್ಳೆ ಎಮ್ಮೆ ತರ ತಲೆ ಆಡಿಸ್ತಾ ಇದ್ದೀರಿ. ಅವ್ರು ಕೇಳ್ತಾರೆ 50,000 ರೂಪಾಯಿ ಕೊಡಕ್ ಆಗುತ್ತಾ ನಿಮ್ಮಿಂದ? ಏನ್ ಮಾಡ್ಲಿ ಸೂರಪ್ಪ? ನಾನು ಹೇಳ್ದ ಕೇಳಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಸರಿಯಪ್ಪ. ಸಾರ್, ಗೌಡ್ರು ಹೇಳ್ತಾರೆ ಅವರು ಪೂಜೆ ಮಾಡೋದೇ ಗಾಂಧೀಜಿನಂತೆ, ಅವರು ನಿಜವಾಗ್ಲೂ ದೇಶಭಕ್ತರಂತೆ. ಒಂದು 15-20,000 ರೂಪಾಯಿ ಖರ್ಚು ಮಾಡಿ ಹರಿಜನರಿಗೆಲ್ಲ ಮನೆಗಳು ಕಟ್ಸ್ಕೊಡ್ತೀನಿ ಅಂತ ಇದ್ದಾರೆ. ಹೌದೇನ್ರಿ? ಹೌದು ಸಾಹೇಬ್ರೆ. ನಮ್ಮೂರಿನ ಜನ, ನಮ್ಮ ಹಳ್ಳಿ ಜಮೀನಾಗ ದುಡಿಯೋ ಜನ. ನಾನು ಈ ಊರಿಗೆ ಹಿರಿಯ ತಂದೆ. ಇವ್ರಿಗೆಲ್ಲ ಖಂಡಿತ ಮನೆ ಕಟ್ಕೊಡ್ತೀನಿ. ಸೂರಪ್ಪನವ್ರೆ, ಆ ಮಾತಿಗೆ ನೀವೇ ಗೌಡ್ರೆ. ಸೂರಪ್ಪನವ್ರ ಮುಖ ನೋಡ್ಕೊಂಡು ನಿಮ್ಮನ್ ಬಿಡ್ತಿದ್ದೀನಿ. ಆಡಿದ ಮಾತನ್ನು ಉಳಿಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲಾದ್ರೂ ಉಂಟೆ ಸಾಹೇಬ್ರೆ. ಕಾನ್ಸ್ಟೇಬಲ್, ಎಸ್ ಸರ್. ಬರ್ಲಾ? ಒಳ್ಳೆ ಸರ್. ಅಯ್ಯೋ, ಅಲ್ಲ ಕಣೆ ಅಂಬ, ನಮ್ಮ ಸೂರಿಗೆ ಎಷ್ಟು ಒಳ್ಳೆತನ ಇದೆಯೋ ಅಷ್ಟೇ ಕಿಲಾಡಿತನೂ ಇದೆ. ಆ ಕಿರಿಗೌಡ ಅವ್ರ ಅಪ್ಪರಾಣೆ ಒಬ್ಬರಿಗೆ ಒಂದು ನಯಾ ಪೈಸಾ ಕೈ ಎತ್ತಿ ಕೊಟ್ಟು ಅಭ್ಯಾಸ ಇಲ್ಲ. ಅಂತ ಜಿಪುಣ ಕಣೆ ಅವನು, ಅಂತ ಜಿಪುಣ. ಅಂಥವನ ಹತ್ರ 16,000 ರೂಪಾಯಿ ಖರ್ಚು ಮಾಡಿಸಿ
ಹರಿಜನರಿಗೆಲ್ಲ ಮನೆ ಕಟ್ಸ್ಕೊಡ್ತಿದ್ದಾನೆ ಅಂದ್ರೆ ನಮ್ ಸೂರಿ ಕಿಲಾಡಿ ಅಲ್ವಾ? ನೋಡು, ಅವನು ತುಂಬಾ ದೂರ ಆಲೋಚನೆ ಕಣೆ, ತುಂಬಾ ದೂರ ಆಲೋಚನೆ. ಇಂಥ ಮಕ್ಕಳು ಹುಟ್ಟೋದು ಬಹಳ ಅಪರೂಪ ಕಣೆ, ಬಹಳ ಅಪರೂಪ. ಹೌದು ಅಂದ್ರೆ ಅಪರಂಜಿ ಅಂತ ಗುಣ. ಜಾತಿ ವ್ಯತ್ಯಾಸ ಇಲ್ಲ, ಬಡವ ಸಾಹುಕಾರ ಅನ್ನೋ ತಾರತಮ್ಯ ಇಲ್ಲ. ಅವನ ಹೆತ್ತಮ್ಮ ಪುಣ್ಯವಂತೆ. ಬೇಡ ಕಣೋ, ಅಲ್ಬೇಡ ಕಣಪ್ಪ. ನಿಂಗೆ ಆಟ ಹಿಡಿದು ನಾನು ಏನೋ ಮಾಡ್ಲಿ? ಲಚ್ಚೆ ಮಾಡ್ಬೇಡ್ದು. ಅಲ್ಲಿ ಕುಡಿಯಪ್ಪ, ಹಾಲು ಕುಡಿಯೋ. ಅಯ್ಯೋ ಕುಡಿಯೋ. ಯಾಕೆ ಬರ್ತಾ ಇದ್ದಾನೆ? ಏನಪ್ಪ ಮಾಡಿ ಒಂದೇ ಸಂಚೆ ಆಟ ಹಿಡಿತಾನೆ. ನಾನು ನಿನಗೆ ಬಡ್ಕೊಂಡೆ, ಮದುವೆ ಮಾಡ್ಕೊಂಡು ಹೀಗೆ ದಿಕ್ಕತ್ತ ಅಂತ ಕೇಳಿದ್ಯಾ ನನ್ನ ಮಾತ? ಆ ದೇವ್ರನ್ನ ಯಾವಾಗ ಬುದ್ಧಿ ಕೊಡ್ತಾನೋ ಏನು. ಇಲ್ಲಿ ಕೊಡವ, ನಾನು ಸುಧಾರಿಸ್ತೇನೆ. ಪಾಪ ಅಳ್ಬೇಡ, 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 ಅಳ್ಬೇಡ. ನೋಡಲ್ಲಿ, ಇಲ್ಲಿ ನೋಡು, ನಿಮ್ಮಮ್ಮ ನೋಡು, ನಿಮ್ಮಮ್ಮ ಅಮ್ಮ ನೋಡು. ನೀನ್ ಆಟೋದವ್ರಿಗೆ ಎಲ್ಲೋಗಿದ್ದೆ ನೀನು? ಅನ್ಕೋಗಿದ್ರು ಮನೆಯಲ್ಲಿ ಪೀಸ್ ಕೆಲಸ ಅಕ್ಕಿ ಅನ್ಕೋಗಿಲ್ಲ ನಿಮ್ಗ ಏನಂತಂದ? ಹೆಸರೇನ್ ಮಾಡಿದೆ ನಿಮ್ಮ ಮನೆಗೆ? ಸರ್ ಇಟ್ಟು ಮಾಡಿದ್ದೆ ಬಟ್ಟೆ ನೋಡಿ ಹೋಗೋದಿಲ್ಲ. ಅದು ಒಳ್ಳೆ ಕೆಲಸ ಮಾಡ್ದೆ ಬಿಡು. ಆ ಪೊಲೀಸ್ನವ್ರ ಬಂದು ಗಲಾಟೆ ಮಾಡದೆ ಇದ್ದಿದ್ರೆ ಕಾಸು ಬಿಸ್ತಾ ಇದ್ದ ನನ್ ತಮ್ಮ. ಗೌಡ್ರೆ, ಅದ್ರ ಗುಟ್ಟೆ ಬೇರೆ. ಏನದು ಗುಟ್ಟು? ನಿಮ್ ತಮ್ಮನ್ನ ಹೆದರಿಸಿದ್ದು ಪೊಲೀಸ್ನವರಲ್ಲ, ನಮ್ಮ ಚಂದ್ರ. ಮತ್ತೆ ಪೊಲೀಸ್ನವ್ರು ಎಲ್ಲಪ್ಪ? ಅದೆಲ್ಲ ವೇಷ ಗೌಡ್ರೆ, ವೇಷ. ನಾಟಕದ ಕಂಪನಿ ಪೊಲೀಸ್ನವ್ರ ಬಟ್ಟೆ ತರಿಸಿ ನಮ್ ಚಂದ್ರನಿಗೆ ತೊಡಿಸಿ ನಿಮ್ ತಮ್ಮನ ಮನೆ ಮುಂದೆ ನಿಲ್ಲಿಸಿ ಗಲಾಟೆ ಎಬ್ಬರಿಸಿ. ಲೋ ಅಪ್ಪ, ನನ್ನ ಹಂಗೆ ಎಲ್ಲಾದ್ರೂ ಏಮಾರಿಸ್ಬಿಟ್ಟಿಯೋ ಸೂರಪ್ಪ? ಎಲ್ಲಾದ್ರೂ ಉಂಟೆ ಗೌಡ್ರೆ, ದಡ್ಡರಿಗಾದ್ರೆ ದೊಣ್ಣೆ ಪೆಟ್ಟು, ನೀವು ಗುಡ್ಡದಂತವ್ರು. ಬರೀ ಮಾತ್ನಾಗೆ ಪೆಟ್ಟು ಕೊಟ್ರೆ ಸಾಕು ಅಂತೀಯೇನೋ? ಏನ್ ಅನಗಿಸ್ಕೋತಾ ಇದೀಯೋ? ಹೌದು. ಹುಡುಗು 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 ನೀನ್ ಆಡ್ದ ಆಟ ಇದೆಯಲ್ಲ, ಅದೇ ಆ ಚಂದ್ರು ಪೊಲೀಸ್ ಸ್ಟೇಷನ್ ಹಾಕೊಂಡು ನನ್ನ ತಮ್ಮನ್ ಏಮಾರ್ತಿದ್ದು, ಅದನ್ನ ನೆನೆಸ್ಕೊಂಡು ಹೊಟ್ಟೆ ಹುಣ್ಣಾಗ್ತಾ ಇದೆಯಪ್ಪ. ಗೌಡ್ರೆ, ನೀವು ನಡೀರಿ ಮನೆಗೆ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಏನಪ್ಪ ಅದಂಥ ಕೆಲಸ ನಿನಗಿರುವುದು? ಹಾಗೂ ಸಂಜೆ ಆಗ್ತಾ ಬಂತು, ನೀರಿದೆ, ಸಂಧ್ಯಾ ಒಂದೇ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಈ ನೀರ್ನಾಗ ಏನಾಗಿದೆ ನೀರಿಗೆ? ಏನಾಗೈತಾ? ನಿಂಗೆಲ್ಲೋ ಪೂರಾ ಬುದ್ಧಿ ಕೆಟ್ಟೋಗೈತೆ, ಹೋಗತ್ತ. ಅಲ್ಲ, ಕಣ್ ಕಾಣಕ್ಕಿಲ್ವಾ? ಆ ಹೆಣ್ಮಕ್ಳೆಲ್ಲ ಬಟ್ಟೆ ಒಗಿತಾವ್ರೆ, ಐಕ್ಳೆಲ್ಲ ಏನೇನೋ ತೊಳ್ಕೊತಾವ್ರೆ, ಈ ನೀರ್ನಾಗ ಹೋಗಿ ಸಂಧ್ಯಾ ಒಂದೇ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಐಕ್ಳೆಲ್ಲ ಏನೇನೋ ತೊಳ್ಕೊತಾವ್ರೆ, ಹೆಣ್ಮಕ್ಳು ನೀರ್ನ ಕುಡಿತಾರೆ, ಅದೇ ನೀರ್ನಲ್ಲಿ ಅಡಿಗೆ ಮಾಡ್ತಾರೆ. ಈ ಸೂರ್ಯ ಮೂಗ್ ಹಿಡ್ಕೊಂಡು ಆಚಮನ ಮಾಡ್ಬಿಟ್ರೆ ಏನ್ ಪ್ರಾಣನ ಹೋಗುತ್ತೆ? ಏನಪ್ಪ ನೀನು ನಿನ್ನ ಮಾತಿನ ಧಾಟಿನೇ ಬದಲಾಯಿಸ್ತಾ ಇದೆಯಲ್ಲ. ನೀನು ಕಳ್ಳ, ಕಳ್ಳ. ನಿನ್ ಮನಸ್ಸಾಗಿ ಏನು ಐತೆ, ಐತೆ, ಅದನ್ನ ಬಿಚ್ಚು. ಗೌಡ್ರೆ, ನಿಮ್ಮ ತಮ್ಮ 1000 ರೂಪಾಯಿ ಖರ್ಚು ಮಾಡಿ ಹರಿಜನರಿಗೆ ಮನೆಗಳನ್ನ ಕಟ್ಸ್ಕೊಟ್ಟಿದ್ದಾರೆ. ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ಮ ತೋಟದ ಸೀನಿಯರ್ ಬಾವಿನ ಅವ್ರಿಗೆ ಬಿಟ್ಕೊಟ್ರೆ. ಒಟ್ಟಪ್ಪ ಗಸ್ತು, ಆಗ್ಲೇ ನನ್ನ ತಮ್ಮನ ಮಾಡದೆ ಬೇಸ್ತು, ಈಗ ನನಗೆ ಸುಸ್ತು. ಕಿಲಾಡಿ ಕಣಯ್ಯ ನೀನು. ಏ ಮಾಟ, ಸಿದ್ಧ, ಕೆಂಪ, ಬಂದ್ರಲ್ಲಿ ಎಲ್ಲ ಬಂದ್ರಲ್ಲೇ ಇಲ್ಲಿ. ಇನ್ನು ಮ್ಯಾಗೆ ಈ ಕೊಚ್ಚೆ ನೀರು ಕುಡಿದು ಕಾಲ ಬಡ್ದು ಸಾಯ್ಬೇಡಿ. ಇವತ್ತೇ ಹೇಳಿರ್ತೀನಿ, ಇನ್ಮೇಲೆ ಯಾರಾದ್ರೂ ಈ ನೀರ್ ಮುಟ್ತಂದ್ರೆ ಬಲಿ 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 ಹಾಕಿಬಿಟ್ಟೇನು. ಹೋಗಿ ನಮ್ ತೋಟದ ಬಾವಿ ನೀರು ತಗೊಳ್ಳಿ. ಸರಿಯಾ? ಸಂತೋಷನಾ? ನಿಮಗೆ ಸಂತೋಷನಾ?
ಈ ವಯಸ್ಸಿಗೂ ನಿನ್ನಿಂದ ನಾನ್ ಬುದ್ಧಿ ಕಲಿಬೇಕಾಯ್ತಲ್ಲ ಸೂರಪ್ಪ. ಏನಾದ್ರೇನು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರೆ ತಾನೇ ಇಂಥ ಸಂತೋಷ ಸಿಗ್ತದ? ಬಹಳ ದೊಡ್ಡ ಪುಣ್ಯ ಮಾಡಿ ಪಡಿಬೇಕು ನಿನ್ನಂತ ಒಬ್ಬ ಮಗನ್ನ. ಹಂದಿ ಹೆಣ್ಮಕ್ಳು ಹುಟ್ಟಿದ್ರೆ ಏನಪ್ಪಾ ಪ್ರಯೋಜನ, ಏನಪ್ಪಾ ಪ್ರಯೋಜನ?